welcome back to my YouTube channel. I am Megha Kiran, senior nutritionist and founder of NutriNest with Megha. ಯಾವತ್ತಾದ್ರೂ ಅನ್ಸಿದ್ಯಾ ನಿಮ್ಗೆ ನಾನು ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಬೇಗ ಎದ್ದೇಳ್ತೀನಿ, ನೀಟಾಗಿ ತಿಂತೀನಿ, ವಾಕಿಂಗ್ ಮಾಡ್ತೀನಿ, ಇದ್ರ ಜೊತೆಗೆ ಕಣ್ತುಂಬ ನಿದ್ದೆ ಮಾಡ್ತೀನಿ, ಆದ್ರೂ ನನ್ ವೇಟ್ ಮಾತ್ರ ಮೂವ್ ಆಗ್ತಾ ಇಲ್ಲ. ಅದಕ್ಕೆ ಕೋಪ ಬರುತ್ತೆ, ಕೆಲವೊಂದ್ಸಲ ಬೇಜಾರು ಆಗುತ್ತೆ. ಎಲ್ಲ ಮಾಡ್ತಾ ಇದೀನಿ ಆದ್ರೂ ಯಾಕಪ್ಪ ವೇಟ್ ಲಾಸ್ ಆಗ್ತಾ ಇಲ್ಲ ಅಂತ ಈ ತರ ಎಲ್ಲ ಅನ್ಸಿದ್ಯಾ ನಿಮ್ಗೆ? ಕುತ್ಕೊಂಡು ಯೋಚನೆ ಮಾಡಿದ್ದುಂಟಾ? ಎಷ್ಟೊಂದ್ಸಲ ಯಾಕೆ ಮಾಡ್ಬೇಕು, ಬೇಡ ಏನು ಮಾಡೋದ್ ಬೇಡ, ವಾಕಿಂಗ್ ಮಾಡ್ತೀನಿ, ನೀಟಾಗಿ ತಿಂತೀನಿ, ಏನು ಅಲ್ಲಾಡ್ತಿಲ್ವಲ್ಲ, ಮಾಡೋದೇ ಬೇಡ ಬಿಡು, ಬಿಟ್ಬಿಡೋಣ ಅಂತೆಲ್ಲ ಅನ್ಸಿದ್ಯಾ ಯಾವತ್ತಾದ್ರೂ? ಆಲ್ ಆಫ್ ದಿಸ್ ಇಸ್ ವೆರಿ ಕಾಮನ್. ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ, ನಾವ್ ಯಾವಾಗ್ಲೂ ಫೈಟಿಂಗ್ ತರ ಮಾಡ್ತಾ ಇರ್ತೀವಿ. ಇದನ್ ಜಾಸ್ತಿ ಮಾಡಿದ್ರೆ ಅದೇನೋ ಆಗುತ್ತೆ, ಅದನ್ನೇನೋ ಮಾಡಿದ್ರೆ ಇನ್ನೊಂದಾಗುತ್ತೆ ಅನ್ನೋ ಫೈಟಿಂಗ್ ಇಟ್ಕೊಂಡ್ ಮಾಡ್ತಾ ಇರ್ತೀವಿ. ಯಾವ್ದನ್ನು ಪ್ಯಾರಲಲ್ ಲೈನ್ ಆಗಿ ಮಾಡೋದಿಲ್ಲ. ಸೊ ಇವತ್ತು ನನ್ ಜೊತೆ ಇದ್ದಾರೆ ಶ್ರದ್ಧಾ, ಅ ಟ್ರೈನ್ಡ್ ಯೋಗ ಎಕ್ಸ್ಪರ್ಟ್, ಟು ಟೆಲ್ ಅಸ್ ಆಲ್ ಅಬೌಟ್ ಹೌ ಯೋಗ ಅಂದ್ರೆ ಫಿಟ್ನೆಸ್ ನ್ಯೂಟ್ರಿಷನ್ ಜೊತೆ ಪ್ಯಾರಲಲ್ ಆಗಿ ಹೆಲ್ಪ್ ಆಗುತ್ತೆ ಅಂತ ನಮ್ಗೆ ಹೇಳ್ಕೊಡ್ತಾರೆ. ವೆಲ್ಕಮ್ ಶ್ರದ್ಧಾ. Thank you. Thank you, Megha. So today, do you want to debate about yoga versus diet? ಏನ್ ಅನ್ಸುತ್ತೆ ನಿಮ್ಗೆ? Is it yoga versus diet or is it yoga and diet? So it's never yoga versus diet, Megha. It's always yoga and diet will go hand in hand. ಓಕೆ. ಸೊ ನಾನೀಗ ಏನೇನೋ ಹೇಳ್ದೆ, ಅಂದ್ರೆ ಇಂಟ್ರೊಡಕ್ಷನ್ ಅಲ್ಲಿ ನಾನು ಹೇಳ್ತಾ ಇದ್ದೆ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇರ್ತೀವಿ, ಆದ್ರೂ ಕೂಡ ವೇಟ್ ಲಾಸ್ ಆಗ್ತಾ ಇರಲ್ಲ ಎಷ್ಟೊಂದ್ ಜನ ಕ್ಲೈಂಟ್ಸ್ಗೆ. ನನ್ನ ಹತ್ರನೂ ಸುಮಾರು ಜನ ಕ್ಲೈಂಟ್ಸ್ ಬಂದಿದ್ದಾರೆ, ಮ್ಯಾಮ್ ಇದನ್ನೆಲ್ಲ ನಾನು ಮಾಡ್ತಿದ್ದೀನಿ, ಯೋಗ 2 hours ಮಾಡ್ತೀನಿ ಎವ್ರಿ ಡೇ, ನಾನು ಬೆಳಗ್ಗೆ ಯೋಗ ಮಾಡ್ತೀನಿ, ಸಂಜೆ ವಾಕಿಂಗ್ ಮಾಡ್ತೀನಿ, ಡಯಟ್ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತೀನಿ, ಆದ್ರೂ ಕೂಡ ನಂಗೆ ವೇಟ್ ಲಾಸ್ ಆಗ್ತಿಲ್ಲ ಅಂತ ಸುಮಾರು ಜನ ಬಂದ್ ನನ್ನ ಹತ್ರ ಹೇಳ್ತಾರೆ. ವಾಟ್ ಡು ಯು ಫೀಲ್? ನಿಮ್ಗೂ ಈ ತರ ಎಲ್ಲ ಯಾರಾದ್ರೂ ಹೇಳಿದಾರಾ, ಅಥವಾ ಏನಕ್ಕೆ ಹಿಂಗ್ ಆಗುತ್ತೆ ಅಂತ ನಿಮಗ್ ಅನ್ಸುತ್ತೆ? So definitely, nangu students ಬರ್ತಾರೆ, ಕ್ಲಾಸಿಗೆ ಜಾಯಿನ್ ಆಗ್ತಾರೆ. The first thing they say is, ನಾನು ಎಲ್ಲ ಮಾಡ್ತೀನಿ, ನಾನು ಡಯಟ್ ಮಾಡ್ತೀನಿ, ಯೋಗ ಮಾಡ್ತೀನಿ, ವಾಕಿಂಗ್ ಹೋಗ್ತೀನಿ, ಆದ್ರೂ ನಾನು ಸಣ್ಣ ಆಗ್ತಾ ಇಲ್ಲ, ಯಾಕೆ? ಸೊ ಫಸ್ಟ್ ಆಫ್ ಆಲ್ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, their ಲೈಫ್ ಸ್ಟೈಲ್, their ಹ್ಯಾಬಿಟ್ಸ್. ಓಕೆ. ಆಯ್ತಾ? ಸೊ ಫಸ್ಟ್ ಥಿಂಗ್ ಇಸ್ ಸ್ಟ್ರೆಸ್. ಆಯ್ತಾ? ಅವ್ರ ಕೆಲಸದಲ್ಲಿ ಆಗಿರ್ಬೋದು, ಅವ್ರ ಬೇರೆ ಎವ್ರಿಡೇ ಲೈಫ್ ಅಲ್ಲಿ ಆಗಿರ್ಬೋದು. ಸೊ ಸ್ಟ್ರೆಸ್ ಯಾವಾಗ ಮ್ಯಾನೇಜ್ ಮಾಡಲ್ಲ, ವೇಟ್ ಲಾಸ್ ಆಗೋದು ಸಾಧ್ಯ ಇಲ್ಲ ಅಂತ ಅಲ್ಲ, ಬಟ್ ಸ್ಲೋವರ್ ದ್ಯಾನ್ ನಾರ್ಮಲ್. ಸೊ ಇಲ್ಲಿ ಐ ವಾಂಟ್ ಟು ಆಡ್ ಆಸ್ ಅ ಡಯಟಿಷಿಯನ್ ಮೈ ಸೆಲ್ಫ್, ಸುಮಾರು ಜನ ನನ್ನ ಹತ್ರ ಬಂದು ಹೇಳೋದು, ಮ್ಯಾಮ್ ನನಗೆ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗಬೇಕು, ಅಥವಾ ಈ ಕೈ ಕೆಳಗಡೆ ವಾಟ್ ಎವರ್ ವಿ ಕಾಲ್ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಕಮ್ಮಿ ಆಗಬೇಕು, ತೊಡೆ ಭಾಗದಲ್ಲಿ ವೇಟ್ ಲಾಸ್ ಆಗಬೇಕು ಅಂತ ಬರ್ತಾರೆ. ನಂಗೆ ಸ್ಪೆಸಿಫಿಕ್ ಪಾರ್ಟ್ ಆಫ್ ದ ಬಾಡಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬರ್ತಾರೆ, ಇಂಥ ಪಾರ್ಟಲ್ಲಿ ಮಾತ್ರ ವೇಟ್ ಲಾಸ್ ಮಾಡ್ಕೋಬೇಕು ಅಂತ. ಐ ಟೆಲ್ ದಮ್, ವೇಟ್ ಲಾಸ್ ಹಂಗೆ ಮಾಡ್ಕೊಳಕ್ ಆಗಲ್ಲ, ಇಟ್ಸ್ ಆಲ್ವೇಸ್ ಹೊಲಿಸ್ಟಿಕ್ ಅಂಡ್ ಓವರ್ ಆಲ್ ಬಾಡಿ ಫ್ಯಾಟ್ ಕಮ್ಮಿ ಮಾಡ್ಕೋಬೇಕು, ಅಂಡ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ವೇಟ್ ಅಂತ. ಸೊ ಅವಾಗ ನಾನು ಅವರಿಗೆಲ್ಲ ಹೇಳೋದು, ನೀವು ಎಕ್ಸಸೈಸ್ ಕೂಡ ಫಾಲೋ ಮಾಡಬೇಕು ಸಿಸ್ಟಮ್ಯಾಟಿಕ್ ಆಗಿ ಡಯಟ್ ಜೊತೆಗೆ, ಆಗ ಮಾತ್ರ ನೀವು ಈ ತರ ವೇಟ್ ಲಾಸ್ ಮಾಡ್ಕೊಳಕ್ ಆಗುತ್ತೆ ಅಂತ ಹೇಳ್ತೀನಿ. ಅಂಡ್ ವಾಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಸ್, ಮಾಡ್ತಿದ್ದೀನಿ ಅಂತ ಹೇಳ್ತಾರೆ, ಆದ್ರೆ ಅದು ಕರೆಕ್ಟ್ ಆಗಿ ಮಾಡ್ತಾ ಇದಾರಾ ಅಥವಾ ಇನ್ನೇನಾದ್ರೂ ಸಾಲ್ತಾ ಇಲ್ವಾ ಅವ್ರು ಮಾಡ್ತಿರೋದ್ರಲ್ಲಿ ಅನ್ನೋದು ನನಗ್ ಗೊತ್ತಾಗಿಲ್ಲ. ಸೊ ವಾಟ್ ಇಸ್ ಯೋರ್ ಕಾಲ್ ಆನ್ ದಟ್? ನೀವೇನ್ ಹೇಳ್ತೀರಾ ಅದಕ್ಕೆ? ಸೊ ಸ್ಪಾಟ್ ರಿಡಕ್ಷನ್ ಅಂತ ಬಂದಾಗ ನಂಗೆ ಹೊಟ್ಟೆ ಕಮ್ಮಿ ಮಾಡ್ಕೋಬೇಕು, ಕಾಲು ಕೈ ಕಮ್ಮಿ ಮಾಡ್ಕೋಬೇಕು, ಇಟ್ಸ್ ನಾಟ್ ಪಾಸಿಬಲ್, ಬಿಕಾಸ್ ವೇಟ್ ಲಾಸ್ ಇನ್ ದ ಬಾಡಿ ಹ್ಯಾಪನ್ಸ್ ಓವರ್ ಆಲ್. ಓಕೆ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಡಯಟ್ ಪ್ಲೇಸ್ ಅ ಮೇಜರ್ ರೋಲ್. ಫ್ಯಾಟ್ ಕಮ್ಮಿ ಮಾಡ್ಕೋ, ಬಿಕಾಸ್ ಯು ಆರ್ ಅನ್ ಎಕ್ಸ್ಪರ್ಟ್, ಯು ಹ್ಯಾವ್ ಟು ಟಾಕ್ ಅಬೌಟ್ ದಟ್. ಐ ಆಮ್ ಗ್ಲಾಡ್ ದಟ್ ಯು ಆರ್ ಟೆಲ್ಲಿಂಗ್ ದಿಸ್, ಬಿಕಾಸ್ ಐ ಹಿಯರ್ ಸುಮಾರು ಜನ ಹೇಳೋದು, ಫಿಟ್ನೆಸ್ ಟ್ರೈನರ್ಸ್ ಫಿಟ್ನೆಸ್ ಎಕ್ಸಸೈಸ್ ಮಾಡಿ, ಯೋಗ ಜಾಯಿನ್ ಆಗಿ ಎಲ್ಲ ವೇಟ್ ಲಾಸ್ ಆಗ್ಬಿಡುತ್ತೆ, ಅಥವಾ ನಿಮ್ ಬಾಡಿ ಟೋನ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಐ ಆಮ್ ರಿಯಲಿ ಗ್ಲಾಡ್ ದಟ್ ಯು ಆರ್ ಟೆಲ್ಲಿಂಗ್ ಸಮಥಿಂಗ್ ಲೈಕ್ ದಿಸ್. Yeah, definitely. See, when it comes to yoga, it does help in a lot of other ways. Okay. It can be how you can reduce your cortisol level, that is your stress hormone. Mhm. So when cortisol, that is the stress hormone, increases in your body, the fat gets stored in your abdomen. Correct. ಹೌದಾ? ಎಷ್ಟೇ ಕ್ರಂಚಸ್ ಮಾಡ್ಲಿ, ಎಷ್ಟೇ ಏನೇ ಮಾಡಿದ್ರು, it is not going to go away because your stress is Correct. ಹೌದು ಹೌದು. So with certain asanas and pranayama practice consistently is the only way you can target stress. Okay, I'm not saying target your abdomen or lose. Okay. Along with this, when you follow like a proper diet, of course you can reduce. Okay. Okay. So with this, now you added this, I just got random ಆಗಿ ನನ್ನ ತಲೆಗೆ ಬಂತು, ಕಾರ್ಟಿಸಾಲ್ನ ಮ್ಯಾನೇಜ್ ಮಾಡೋದು ಅಥವಾ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಅಂತ. ಓಕೆ, ವಿ ವರ್ಕ್ ಆನ್ ಮ್ಯಾನೇಜಿಂಗ್ ಸ್ಟ್ರೆಸ್. ಡೂ ಯು ಆಲ್ಸೋ ಟ್ರೈ ಟು ಗಿವ್ ಡಯಟ್ಸ್ ಟು ಯೋರ್ ಕ್ಲೈಂಟ್ಸ್ ಅಂಡ್ ಸೇ, ಓಕೆ ನಾನು ಈ ತರ ಒಂದು ಪ್ಲಾನ್ ಕೊಡ್ತೀನಿ, ಫಾಲೋ ಮಾಡಿ ಅಂತ ನೀವು ಯಾವತ್ತಾದ್ರೂ ಕೊಟ್ಟಿದ್ದೀರಾ? Being a yoga teacher, not really. Like I give them an idea that they have to, not like a chart to follow, but I understand, like ನಾನು ಕೇಳ್ತೀನಿ ಅವ್ರನ್ನ, ಲೈಕ್ ಹೇಗಿದೆ ನಿಮ್ ಫುಡ್ ಹ್ಯಾಬಿಟ್ಸ್,
ಟ್ರಸ್ಟ್ ಮಿ ಮೇಘಾ, ವೆನ್ ಐ ಸೇ ದಿಸ್, ಲೈಫ್ ಸ್ಟೈಲ್ ಹೇಗಾಗತ್ತೆ ಅಂದ್ರೆ ವೆನ್ ಸಂಬಡಿ ಸ್ಟ್ರೆಸ್ಡ್ ಇನ್ ದೇರ್ ವರ್ಕ್, ಇವಾಗ ಏನಾಗಿದೆ, ದಸ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್. ಕರೆಕ್ಟ್, ಹೌದು. Our cupboards are filled with, let's say, some kind of chips and junk. So the first thing they do is, oh, I'm bored, let me reach for something. Oh, I'm stressed, let me reach for some snacks. So idu enagatte. So this obviously, where is it going? It's all you're getting. Correct, ಹೌದು. Alva? So that is where I understand. And that's what I tell them. First, correct your diet. Correct. But I never provide them a chart because I'm not a nutritionist per se. Okay. That's why, of course, I would tell them to consult with a good dietitian or a nutritionist. ಓಕೆ, ಸೊ ನಾನು ಯಾಕೆ ಈ ಕ್ವೆಶನ್ ಕೇಳಿದೆ ಅಂದರೆ, ಈಗ ನನ್ನ ಹತ್ರನೂ ಕ್ಲೈಂಟ್ಸ್ ವೆಯ್ಟ್ ಲಾಸ್ಗೆ ಅಂತ ಬಂದಾಗ, ಅಥವಾ ಹಾರ್ಮೋನಲ್ ಇಶ್ಯೂಸ್, ಎಸ್ಪೆಷಲಿ ವಿತ್ PCOS, ಥೈರಾಯ್ಡ್, ಆ್ಯಂಡ್ ಸಮ್ಟೈಮ್ಸ್ ಈವನ್ ವಿತ್ ದರ್ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂಸ್ ಆಗ್ತಾ ಇರುತ್ತಲ್ಲ, ಸ್ಟ್ರೆಸ್ ರಿಲೇಟೆಡ್ ಅವರು ಬೇರೆ ಇಶ್ಯೂಸ್ ಹಾರ್ಮೋನ್ಸ್ ವೈಸ್ ಫೇಸ್ ಮಾಡ್ತಿರ್ತಾರಲ್ಲ, ಅವಾಗೆಲ್ಲ ವೆನ್ ಕ್ಲೈಂಟ್ಸ್ ಕಮ್ ಅಂಡ್ ಆಸ್ಕ್ ಮೀ ವಾಟ್ ಟೈಪ್ ಆಫ್ ಎಕ್ಸಸೈಸ್ ಐಮ್ ಸಪೋಸ್ ಟು ಡೂ, ಐ ಆಲ್ವೇಸ್ ಆಸ್ಕ್ ದೆಮ್ ಟು ಗೋ ಟು ಅ ಸರ್ಟಿಫೈಡ್ yoga teacher, or I ask them to go to a certified trainer where the trainer can help them with their personalized problem that they have. ಈಗ ನಾನು ಎಷ್ಟೇ ಪರ್ಸನಲೈಸ್ ಮಾಡಕ್ ಟ್ರೈ ಮಾಡಿದ್ರು ಡಯಟ್ನ, ಅ ಲಾಟ್ ಆಫ್ ಟೈಮ್ಸ್ ಥಿಂಗ್ಸ್ ಡೋಂಟ್ ಕಮ್ ಅಂಡರ್ ಕಂಟ್ರೋಲ್ ಬಿಕಾಸ್ ಸಮಥಿಂಗ್ ವಿತ್ ದೇರ್ ಆಕ್ಟಿವಿಟಿ ಝೋನ್ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಥೈರಾಯ್ಡ್ ಇದ್ದಾಗ ನಾನು ಒಂದ್ ಸೆಟ್ ಆಫ್ ಡಯಟ್ ಕೊಡ್ತೀನಿ, ಒಂದ್ ಸೆಟ್ ಆಫ್ ಪ್ರಾಕ್ಟಿಸಸ್ ಮಾಡೋದಕ್ಕೆ ಹೇಳ್ತೀನಿ. ಅದ್ರ ಜೊತೆಗೆ ವಾಟ್ ಐವ್ ಅಬ್ಸರ್ವ್ಡ್ ಇಸ್ ಮೆಟಬಾಲಿಸಮ್ ತುಂಬಾ ಸ್ಲೋ ಇರುತ್ತೆ ಥೈರಾಯ್ಡ್ ಅವರಿಗೆ. ಮೆಟಬಾಲಿಸಮ್ ಬೂಸ್ಟ್ ಮಾಡ್ಲಿಕ್ಕೆ ದೇ ಹ್ಯಾವ್ ಟು ಡೂ ಸಮ್ ಟೈಪ್ ಆಫ್ ಎಕ್ಸಸೈಸ್. ಐ ಕ್ಯಾನ್ ನಾಟ್ ಜನರಿಕಲಿ ಸೇ ಗೋ ಡೂ ವಾಕಿಂಗ್ ಫಾರ್ 40 minutes and your thyroid can be reversed. ಸೊ ನಾನೊಂದಷ್ಟು ಯಾವುದೋ ಲಿಂಕ್ ಕೊಡ್ತೀನಿ ಅಥವಾ ಯೂಟ್ಯೂಬ್ ಫಾಲೋ ಮಾಡಿ ಅಂತ ಹೇಳ್ತೀನಿ. ಸುಮಾರು ಜನ ಅದನ್ನು ಹೇಳ್ತಾರೆ, ಮ್ಯಾಮ್ ಅಲ್ಲೆಲ್ಲ ನಾನು ಹೋಗೋಕ್ಕಾಗಲ್ಲ, ನೀವೇ ನಂಗೊಂದು ಯೂಟ್ಯೂಬ್ ಲಿಂಕ್ ಕೊಡಿ, ನಾನು ಮಾಡ್ತೀನಿ ಅಂತ. ಯೂಟ್ಯೂಬ್ ಲಿಂಕ್ ಕೊಡ್ತೀನಿ ನಾನು. ಏನಾಗುತ್ತೆ, ಆ ಯೂಟ್ಯೂಬ್ ಲಿಂಕ್ನ ಅವ್ರು ಫಾಲೋ ಮಾಡಲ್ಲ ಕರೆಕ್ಟಾಗೆ, ಅಥವಾ ಮೋಸ್ಟ್ ಆಫ್ ದ ಟೈಮ್ ಫಾಲೋ ಮಾಡ್ತಾರೆ ಕರೆಕ್ಟಾಗೆ, ಬಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಪಿನ್ ಪಾಯಿಂಟ್ಸ್ ಅಥವಾ ಪ್ರೆಷರ್ ಪಾಯಿಂಟ್ಸ್, ಅಥವಾ ಎಲ್ಲಿ ಸ್ಟ್ರೆಚ್ ಅವ್ರು ಫೀಲ್ ಮಾಡಬೇಕು, ಎಲ್ಲಿ ಯಾವ್ದನ್ನ ನೋಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ. even I have started realizing and even I have started understanding from my own clients. ಅವ್ರು ಯಾವಾಗ ಮ್ಯಾಮ್ ನೀವು ಹೇಳೋದನ್ನ ಕರೆಕ್ಟಾಗಿ ಮಾಡಿದ್ದೀನಿ, ನಾನು ಕರೆಕ್ಟ್ ಡಯಟ್ ಫಾಲೋ ಮಾಡಿದ್ದೀನಿ, ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇದ್ದೀನಿ, ಇದೆಲ್ಲ ಮಾಡ್ತಿದ್ರು ನನಗೆ TSH ಅಲ್ಲಿ ವೇರಿಯೇಷನ್ಸ್ ಗೊತ್ತಾಗ್ತಾ ಇಲ್ಲ, ಅಥವಾ ಮೆನ್ಸ್ಟ್ರಲ್ ಸೈಕಲ್ ಕರೆಕ್ಟಾಗಿ ಬರ್ತಾ ಇಲ್ಲ ಫಾರ್ ಒನ್ಸ್ ವಿತ್ PCOS ಅಂದಾಗ, ಐ ಕುಡ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ನಾಟ್ ದ ವಿಡಿಯೋ ಇನ್ ಕಮಿಂಗ್ ಇನ್ ಯೂಟ್ಯೂಬ್ ದಟ್ಸ್ ರಾಂಗ್. ಇಟ್ಸ್ ಅಬೌಟ್ ಅವ್ರ ಬಾಡಿಗೆ ಅದು ಎಷ್ಟು ಮಾಡಕ್ಕಾಗ್ತಿದೆ, ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದು ಪ್ರಾಬ್ಲಮ್ ಅನ್ನೋದು ಅರ್ಥ ಆಯ್ತು. ಅಂಡ್ ದಟ್ ಇಸ್ ವೇರ್ ಐ ಸ್ಟಾರ್ಟೆಡ್ ಟೆಲ್ಲಿಂಗ್ ಮೈ ಕ್ಲೈಂಟ್ಸ್, ನ್ಯೂಟ್ರಿಷನ್ ನ ಹೇಗೆ ನನ್ನ ಹತ್ರ ಪರ್ಸನಲೈಸ್ ಮಾಡಿಸ್ಕೋತಿರೋ, ಎಕ್ಸಸೈಸ್ನು ಅದೇ ತರ ಟ್ರೈನರ್ ಹತ್ರ ಪರ್ಸನಲೈಸ್ ಮಾಡಿಸ್ಕೊಳ್ಳಿ. ಅವಾಗ ನೀವು ಸಿಸ್ಟಮ್ಯಾಟಿಕ್ ಆಗಿ ಪ್ಯಾರಲಲ್ ಆಗಿ ರಿಸಲ್ಟ್ಸ್ ನ ನೋಡ್ತೀರಾ ಅಂತ ನಾನು ಹೇಳಕ್ ಸ್ಟಾರ್ಟ್ ಮಾಡ್ದೆ. ಸೊ ಅದಕ್ಕೆ ಐ ವಾಸ್ ಆಸ್ಕಿಂಗ್ ಯು ವೆದರ್ ಯು ಗಿವ್ ಅ ವೆರಿ ಜನರಿಕ್ ಡಯಟ್ ಪ್ಲಾನ್ ಅನ್ಸೆ, ಈ ಯೋಗ ಜೊತೆಗೆ ಈ ತರ ಡಯಟ್ ಫಾಲೋ ಮಾಡಿ ಅಂತ ಹೇಳ್ತೀರಾ ಅಂತ ಕೇಳಿದೆ ನಾನು. See, I am also a certified nutritionist. Okay. Yeah. Very nice. Yeah. But yoga has always been my passion, and I have helped number of people, especially with hormonal issues. Yes. So when it comes to hormonal issues, like let's say PCOD, PCOS, or thyroid antane helna. Like you said, Megha, there are specific asanas that you have to practice. Correct. ಈಗ ನೀವು ಹೇಳ್ದಂಗೆ when you see a YouTube video, let's say, they say if you're suffering with thyroidism, do these 5 asanas. Aita. So every day maybe a person does those 5, but is it enough? Right. So that is the question. ಹೌದು, definitely. There is a sequence of practice. ಹೌದು. Okay. And you should know what to do and how to target, like you said. That is when, yes, it does work 100%. I can assure that it works, but you have to be consistent. You have to understand. Correct. What is happening, how to do the asana perfectly. That is why I would say, rather than following a YouTube video, just listening to somebody and doing it yourself, always take the guidance of a certified yoga teacher and only then attempt it. ಅಂಡ್ ಏನ್ ಗೊತ್ತಾ, ನಾನು ಯೂಟ್ಯೂಬ್ ಅಲ್ಲಿ ಬರೋ ಇನ್ಫಾರ್ಮೇಶನ್ ಅಲ್ವಾ, ಅಥವಾ ಇವಾಗ ಐ ವುಡ್ ಸೇ ಇನ್ಫಾರ್ಮೇಶನ್ ಮೀಡಿಯಾ ಅಂದ್ರೆ ವಿ ಹ್ಯಾವ್ ಅ ಲಾಟ್ ಆಫ್ ಇನ್ಫಾರ್ಮೇಶನ್ ಎವ್ರಿವೇರ್. ವಿ ಹ್ಯಾವ್ ಯೂಟ್ಯೂಬ್, ವಿ ಹ್ಯಾವ್ ಅ ಲಾಟ್ ಆಫ್ AIs ದಟ್ಸ್ ಕಮಿಂಗ್, ಅಂಡ್ ವಿ ಹ್ಯಾವ್ ಸೋ ಮೆನಿ ಪೀಪಲ್ ಹವ್ ಡನ್ ಇಟ್ ವಿತ್ ಸಂಬಡಿ. ಆ ಥರದೆಲ್ಲ ಇದ್ದಾಗ ಐ ಆಮ್ ನಾಟ್ ಸೇಯಿಂಗ್ ವಾಟ್ ಎವರ್ ಅವೈಲಬಲ್ ದೇರ್, ಅಂದ್ರೆ ಅಲ್ಲಿ ಇರೋದೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ಈಗ ನಾವಿಬ್ರು ವಿ ಆರ್ ಓನ್ಲಿ ಟೇಕಿಂಗ್ ಒನ್ ಸೆಗ್ಮೆಂಟ್ ಅಂಡ್ ಟ್ರೈಂಗ್ ಟು ಸ್ಪೀಕ್ ಟು ದಿ ಆಡಿಯನ್ಸ್. ನಾವ್ ಅದನ್ನ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾ ಇದೀವಿ. ಪೂರ್ತಿಯಾಗಿ ಒಂದ್ ಪರ್ಸನ್ದು ಪರ್ಸನಲೈಸೇಷನ್ ಹೆಂಗ್ ಆಗ್ತಾ ಇದೆ, ಸ್ಟೆಪ್ ಬೈ ಸ್ಟೆಪ್ ಏನೇನ್ ಚೇಂಜ್ ಆಗ್ತಾ ಇದೆ, ಅಲ್ಲಿ ನಾವ್ ಏನೇನ್ ಮಾಡಿದೀವಿ ಅನ್ನೋದನ್ನ ನಾವ್ ಹೇಳ್ತಾ ಇಲ್ಲ.
ಸೊ ಇದನ್ನ ದಿಸ್ ಇಸ್ ವೇರ್ ಇನ್ಫಾರ್ಮೇಶನ್ ಇಸ್ ಲ್ಯಾಗಿಂಗ್ ಐ ಫೀಲ್. Yeah. ಸೊ ಇಟ್ಸ್ ನಾಟ್ ಅಬೌಟ್ ಇನ್ಫಾರ್ಮೇಶನ್ ಮೀಡಿಯಾ ಪ್ರಾಬ್ಲಮ್, ಇಟ್ಸ್ ಅಬೌಟ್ ಇಂಡಿವಿಜುವಲಿಸ್ಟಿಕ್ ಪ್ರಾಬ್ಲಮ್ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡ್ಲಿ, ರೆಫರ್ ಮಾಡ್ಲಿ, ತಪ್ಪಿಲ್ಲ, ಬಟ್ ಆ ರೆಫರೆನ್ಸ್ ನನಗ್ ಸಾಕಾಗ್ತಾ ಇದೆಯಾ ಇಸ್ ದ ಕ್ವೆಶ್ಚನ್. ಸೊ ನನಗ್ ಸಾಕಾಗ್ತಾ ಇದೆಯಾ, ಪ್ಲೀಸ್ ಕನ್ಸಲ್ಟ್ ಯೋರ್ ಡೈಟಿಷಿಯನ್, ಕನ್ಸಲ್ಟ್ ಯೋರ್ ಟ್ರೈನರ್ ಅಂಡ್ ದೆನ್ ಕಮ್ ಟು ಅ ಕನ್ಕ್ಲೂಷನ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಶ್ರದ್ಧಾ, ಲೆಟ್ಸ್ ಆಲ್ಸೋ ಟಾಕ್ ಅಬೌಟ್ ಎನರ್ಜಿ. ಆಯ್ತಾ, ಎನರ್ಜಿ ಅಂದಾಗ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ, ಲೈಕ್ ಹೌ ಯು ಆಲ್ಸೋ ನೋ. ಬೇಸಿಕ್ ಇವಾಗಂತೂ ನಾನು ಕೇಳಿಸ್ಕೊಂಡು ಎವ್ರಿಬಡಿ ಹೂ ಕಮ್ಸ್ ಟು ಕನ್ಸಲ್ಟೇಷನ್ ಫಸ್ಟ್ ನನ್ನ ಕ್ವಶನ್ ಕೇಳೋದು, ಮ್ಯಾಮ್ ನಾನು BMR ಎಷ್ಟು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಎವ್ರಿಬಡಿ ನೋಸ್ ಅಬೌಟ್ BMR. ಸೊ BMR ಇಸ್ ವಾಟ್ ವಿ ಡೂ, ಲೈಕ್ ಅಂದ್ರೆ ನಮಗೆ ಜನರಲಿ ಆನ್ ಅ ರೆಗ್ಯುಲರ್ ಬೇಸಿಸ್ ವಿ ಬ್ರೀದ್, ವಿ ಸಿಟ್, ವಿ ಸ್ಟ್ಯಾಂಡ್, ಹಾರ್ಟ್ ಬೀಟ್ ಆಗೋದು, ಕುತ್ಕೊಳ್ಳೋದು, ಮಲ್ಕೊಳ್ಳೋದು, ಇದೆಲ್ಲಾನು ನಾವೇನ್ ಹೇಳ್ತೀವಿ, ದಿಸ್ ಇಸ್ ಬೇಸಲ್ ಮೆಟಬಾಲಿಕ್ ರೇಟ್. So 60 to 70% of the entire body's energy is taken for BMR. Correct alva? Next we also have thermic effect of food. Thermic effect of food ಅಲ್ಲಿ ನಾವೇನ್ ತಿಂತಾ ಇದೀವಿ ಎಷ್ಟು ಬರ್ನ್ ಆಗ್ತಾ ಇದೆ, ದಟ್ ಇಸ್ ವಾಟ್ ಇಸ್ ಟೇಕನ್ ಕೇರ್ ಆಫ್ ಇಲ್ಲಿ. ಅದೊಂದು ಐ ಥಿಂಕ್ ಒಂದು 15 to 20% ಆಗುತ್ತೆ. ಲಾಸ್ಟ್ ಉಳ್ಕೊಳ್ಳೋದು ನಮ್ದು ಆಕ್ಟಿವಿಟಿ, ಅದು ಅರೌಂಡ್ 15 to 20%. ಕರೆಕ್ಟಾ? ಬಟ್ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಈ ಮೆಟಬಾಲಿಸಮ್ ಅಲ್ಲಿ ಏರುಪೇರು, ಅಂದ್ರೆ BMR ಫಸ್ಟ್ ಮಾತಾಡಿದ್ವಲ್ಲ, ಅಲ್ಲೇನೆ ಏರುಪೇರು ಆಗ್ತದೆ ಎಷ್ಟೊಂದ್ಸಲ. ಇಫ್ ಯು ಅಬ್ಸರ್ವ್ಡ್, ಎಷ್ಟೊಂದ್ಸಲ ಮಲ್ಕೊಳ್ಳೋ ಪ್ಯಾಟರ್ನ್ ಸರಿ ಇಲ್ಲ, ತಿನ್ನೋ ಪ್ಯಾಟರ್ನ್ ಸರಿ ಇರಲ್ಲ, ಅಥವಾ ಸ್ಟ್ರೆಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಲೈಕ್ ಹೌ ವಿ ಕೆಪ್ ಡಿಸ್ಕಸಿಂಗ್ ಫ್ರಮ್ ದ ಬಿಗಿನಿಂಗ್ ಆಫ್ ದಿ ಎಪಿಸೋಡ್, ನಾವು ಅದ್ರ ಬಗ್ಗೆ ಮಾತಾಡ್ತಾನೆ ಇದೀವಿ. ಸೊ ಸ್ಟ್ರೆಸ್ ಮ್ಯಾನೇಜ್ ಆಗಿರೋದಿಲ್ಲ, ಅಥವಾ ಸುಮಾರು ಸಲ ಸ್ಟ್ರೆಸ್ ಮ್ಯಾನೇಜ್ ಮಾಡಕ್ ಬಂದಿರಲ್ಲ. ಮಾಡಿಸ್ತಿರ್ತೀರಾ, ನೀವು ಯೋಗ ಮಾಡಿಸ್ತಿರ್ತೀರಾ, ಹೆಂಗ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇರ್ತೀರಾ, ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡೋದಕ್ಕೆ ಅಂತ ಹೋದಾಗ, ಅಥವಾ ನನ್ನ ಕ್ಲೈಂಟ್ ಟ್ರೈಸ್ ಟು ಡೂ ಇಟ್ ಪ್ರಾಕ್ಟಿಕಲಿ, ಎಲ್ಲೋ ದೇ ಕೀಪ್ ಫೇಲಿಂಗ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ವಾಟ್ ಈಸ್ ಒನ್ ಕೀ ಪಾಯಿಂಟ್ ಆಫ್ ಯೋರ್ಸ್ ಟು ಸೇ, ಅಲ್ಲಿ ಅವರೆಲ್ಲೋ ಫೇಲ್ ಆಗ್ತಾ ಇದಾರೆ ಅಂದ್ರೆ ವೈ ಡು ಯು ಥಿಂಕ್ ದೇ ಫೇಲಿಂಗ್, ಆರ್ ವೈ ಡು ಯು ಥಿಂಕ್ ಏನೋ ವರ್ಕ್ ಆಗ್ತಿರಲ್ವಲ್ಲ? ಮಾಡ್ತಿರ್ತಾರೆ, ಯೋಗ ಮಾಡ್ತಾರೆ, ಡಯಟ್ ಫಾಲೋ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಚೆನ್ನಾಗಿ ನೀರ್ ಕುಡಿತಾರೆ, ನಿದ್ದೆನೂ ಚೆನ್ನಾಗಿ ಮಾಡ್ತಿರ್ತಾರೆ, ಬಟ್ ಅವ್ರದ್ದು ಸ್ಟ್ರೆಸ್ ಎಲ್ಲೋ ಒಂದ್ ಕಡೆ ಸ್ಟಿಲ್ ಹೆಲ್ಡ್. ಯಾಕೆ ಅನ್ಸುತ್ತೆ ನಿಮ್ಗೆ ಆತರ? So I would say, Megha, that's because of emotion. So you can never tell how a person is feeling. Let's say like ಹೊರಗಡೆಯಿಂದ now we are like very happy, trying to put on a mask. Correct. But ಒಳಗಡೆ what is happening? Correct. So you see, one more thing I would say is not everybody is open to sharing their feelings. And they say ಅಲ್ಲ, talk it out, ಮಾತಾಡಿ. But not everybody is comfortable. Correct. ಹೌದು. So they hold it inside. So that starts to build in. And also hormones. ಅದು ನಮ್ಮಿಬ್ರು ಮಾತು ಕೇಳೋದಿದ್ರೆ I think we would have done something for that. Yeah. So the biggest topic of discussion lately has been Hormones. Correct. Because how, let's take a woman. How our hormones changes with every age. Stage by stage it changes. Correct. Yeah. ಹೌದು. So obviously that also affects. Correct. It's the same estrogen, the same progesterone, but the way it acts, ಆ ವಯಸ್ಸಿಗೆ ಅದದ್ದು it has its own physiological effects and hormonal effect. Hormonal effect. Correct. So you say emotion is very important. Yes, definitely. Okay. Emotion ನ ಆಚೆ ಹಾಕ್ಲಿಲ್ಲ ಅಂದ್ರೆ ಯೋಗ ಮಾಡಿದ್ರು ಹೆಲ್ಪ್ ಆಗಲ್ವಾ? See, yoga helps you to put your emotions out. Okay. So for example, let's say ಒಂದು ಮೆಡಿಟೇಷನ್ ಕೂತಾಗ you be like, sit, observe your breath, observe how you feel. If you're really listening to your teacher, you start to observe. Okay. There are so many instances, Megha, in andre like when you're lying down in Shavasana, and when your Shavasana is guided, alva, like observe how you feel, observe your emotions, and when you actually go deep into observing how you feel, you bring it out. Like let's say in terms of crying agirbodu, in terms of screaming agirbodu, so it comes out. So that is where, that is where you actually release emotions. Okay. And then you go into that complete stillness and quietness in Shavasana. Oh, okay. Okay. So those ways it does help, but sometimes. Okay, so ನಾನು personally, Megha as an individual ಇಲ್ಲಿ, I have tried doing yoga multiple times. Okay, I am a national level swimmer. So swimming rigorosity ನೋಡಿದಾಗ ನನಗೆ ಯೋಗ ಫಸ್ಟ್ ಟೈಮ್ ಮಾಡಕ್ ಹೋದಾಗ I felt ಇದೇನು ಅಷ್ಟು ರಿಗರಸ್ ಇಲ್ಲ ಅಲ್ವಾ, ದಿಸ್ ಇಸ್ ನಾಟ್ ದ್ಯಾಟ್ ಇಂಪ್ಯಾಕ್ಟ್ಫುಲ್ ನನ್ನ ಬಾಡಿಗೆ ಅಂತೆಲ್ಲ ನನಗೆ ಅನ್ಸಿದ್ದು ಹೌದು. And then I took up yoga instructor course ಅಂತ we have something called YIC course ಅಂತೆಲ್ಲ ಇದಲ್ಲ, ಅದನ್ನ ತಗೊಂಡು ಮಾಡಿದೆ ನಾನು. ನಂಗೆ ಏನ್ ಅನ್ಸ್ತೈತಂದ್ರೆ ಬ್ರೀದಿಂಗ್ ಮಾಡುವಾಗ ನನ್ಗೆ ನನ್ನ ಟೀಚರ್ ಯಾರು ಹೇಳ್ಕೊಡ್ತಾ ಇರ್ತಾರೆ, ಈ ತರ ಬ್ರೀದಿಂಗ್ ಟೆಕ್ನಿಕ್ ಫಾಲೋ ಮಾಡಿ ಅಥವಾ ಈ ತರ ಫಾಲೋ ಮಾಡಿ ಶವಾಸನ ಮಾಡಿದಾಗ ಅಂದಾಗ ಒಂದೊಂದ್ಸಲ ನಂಗೆ ತಲೆನೋವು ಬಂದ್ಬಿಡ್ತಾ ಇತ್ತು.
ನಾನು ಏನಾದ್ರು ಡೀಪ್ ಆಗಿ ಓಕೆ ನಾನು ಬ್ಲಾಂಕ್ ಆಗಿ ನಾನು ಖಾಲಿ ಇಟ್ಕೊಂಡು ನನ್ನ ಮೈಂಡ್ ನಾನು ಏನಾದ್ರು ಯೋಚನೆ ಮಾಡ್ಬೇಕು ಅಥವಾ ನಂದೆಲ್ಲ ರಿಲೀಸ್ ಮಾಡೋದಕ್ಕೆ ಅಂತ ಫಾಲೋ ಮಾಡ್ಬೇಕು ಅಂದಾಗ ನನ್ಗೆ ಒಂದೊಂದ್ಸಲ ತಲೆನೋವು ಬಂದ್ಬಿಡೋದು. ವೈ ಡು ಯು ಥಿಂಕ್ ಆ ತರ ಬರುತ್ತೆ? Because maybe you can say that you're overthinking it. You're forcing yourself. You're forcing your body to think Okay. something because your teacher is telling you to. Maybe there's nothing, but you're forcing Okay. yourself. ಅದು ರೀಸನ್ ಇರ್ಬೋದು. ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ, ಶವಾಸನ ಮಾಡಕ್ಕೆ ಅಂತ ಹೋಗ್ತೇನೆ, ಮಲ್ಕೊಂಡ್ಬಿಡ್ತೇನೆ. ಆಸ್ ಅಂಡ್ ವೆನ್ ಕೇಳ್ತಾ 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 ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಶವಾಸನ ಇಸ್ ಮೋರ್ ಲೈಕ್ ನಂಗೆ ನಿದ್ದೆ ಮಾಡೋದು ತರ. ಅಂದ್ರೆ ಶುರುನಲ್ಲಿ ಅಟ್ಲೀಸ್ಟ್ ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್, ಐ ನೋ ಈ ತರ ಇವಾಗ ಅನ್ಸಲ್ಲ ನಂಗೆ. ಇವಾಗ ಇಫ್ ಐ ಹ್ಯಾವ್ ಟು ಡೂ ಯೋಗ, ಐ ಡೂ ಇಟ್ ಫಾರ್ ಅಟ್ಲೀಸ್ಟ್ 2 times a week ಮಾಡ್ತೇನೆ. ನನ್ಗೆ ಪೂರ್ತಿ ಸೂರ್ಯ ನಮಸ್ಕಾರ 10 ಸೂರ್ಯ ನಮಸ್ಕಾರ ಮಾಡಿದ್ರು ಐ ಕ್ಯಾನ್ ಫೀಲ್ ದ ಪೇನ್, ಐ ಕ್ಯಾನ್ ಫೀಲ್ ದ ಸ್ಟ್ರೆಚ್ ಇನ್ ಮೈ ಬಾಡಿ. ಇವಾಗ ದರ್ ಇಸ್ ಅ ಟ್ರಾನ್ಸ್ಫಾರ್ಮೇಶನ್ ಆಫ್ ಕೋರ್ಸ್. ಬಟ್ ಮುಂಚೆ ಎಲ್ಲ ನಾನು ಶವಾಸನ ಮಾಡುವಾಗ ಐ ಯೂಸ್ ಟು ಸ್ಲೀಪ್. ಅಂದ್ರೆ ಮಾಡ್ತಾ ಹಂಗೆ ಮಲ್ಕೊಂಡ್ಬಿಡ್ತಾ ಇದ್ದೆ. ಇಸ್ ಇಟ್ ಬಿಕಾಸ್ ಮೈ ಶವಾಸನ ವರ್ಕ್ಡ್? See, definitely. There are two ways of doing shavasana. So some people, like you said, no, like they sleep, ಓಕೆ. and some people stay awake and they are, what do you say, observing how they feel. They're just moving inwards. ಕರೆಕ್ಟ್. So I can't say either of it is wrong. ಓ ಹೌದಾ? It's like a personal experience, I can say. ವೆರಿ ನೈಸ್. ದಿಸ್ ಇಸ್ ಇಂಟ್ರೆಸ್ಟಿಂಗ್ ಆಸ್ ವೆಲ್. ಸೊ ಸುಮಾರು ಸಲ ನನ್ನ ಕ್ಲೈಂಟ್ಸ್ಗೂ ನಾನು ಇದೇ ಹೇಳ್ತೀನಿ, ಸಿ ಇಟ್ಸ್ ನಾಟ್ ಅಬೌಟ್ ನೀವೇನ್ ಮಾಡ್ತಾ ಇದ್ದೀರಾ ಅದು ಇಮಿಡಿಯೇಟ್ ಆಗಿ ರಿಸಲ್ಟ್ ಕೊಡ್ತಾ ಇಲ್ಲ ಅಂದ ತಕ್ಷಣ ನೀವು ಮಾಡ್ತಿರೋದೆಲ್ಲ ತಪ್ಪು ಅಂತ ಖಂಡಿತ ಅಲ್ಲ. ಕೆಲವೊಂದ್ಸಲ ನಮ್ಮ ಬಾಡಿಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಅಥವಾ ನಾವ್ ಎಲ್ಲೋ ಒಂದಿನ ಮಾಡಿಲ್ದೇ ಇರೋ ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇರುತ್ತೆ, ಅಥವಾ ನನ್ನ ಹೀಲಿಂಗ್ ಟ್ರಾಮಾ ಸ್ವಲ್ಪ ಟೈಮ್ ಹಿಡಿತಾ ಇರುತ್ತೆ. ಸೊ ಎಲ್ಲದಕ್ಕೂ ಅಲ್ವಾ, ಇವತ್ತು ಬಿದ್ದಿದೀವಿ ಅಂದ ತಕ್ಷಣ ನಾಳೆ ಸರಿ ಹೋಗ್ಬೇಕು ಗಾಯ ಅನ್ನೋದೇನಿಲ್ಲ. ಸೊ ಇಟ್ಸ್ ಆಲ್ವೇಸ್ ಅದ್ರ ಟೈಮ್ ಅದು ತಗೊಳುತ್ತೆ. ಸೊ ಆ ಟೈಮ್ ತಗೋತಿದೆ ಅಂದಾಗ ಎಲ್ಲೂ ಡಿಮೋಟಿವೇಟೆಡ್ ಆಗ್ಬೇಡಿ. ಐ ನೋ ಇದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಹೆಂಗ್ ಅನಿಸ್ಬಿಡುತ್ತೆ ಅಂದ್ರೆ, ಇವ್ಳು ಹೇಳ್ತಾಳಪ್ಪ ನನ್ಗೆ ಹೆಂಗ್ ಫಾಲೋ ಮಾಡೋದು, ನನಗ್ ಗೊತ್ತು ಅದ್ರ ಕಷ್ಟ ಅನ್ನೋ ತರ ಅನ್ಸ್ಬಿಟ್ಟಿರುತ್ತೆ ನಿಮ್ಗೆಲ್ಲ. ಬಟ್ ಐ ವುಡ್ ಓನ್ಲಿ ಸೇ ಸ್ವಲ್ಪ ಟೈಮ್ ತಗೊಳ್ಳಿ. ಈವನ್ ಇಫ್ ಇಟ್ಸ್ ಸ್ಲೋ, ಡೆಫಿನೆಟ್ಲಿ ಆಗೇ ಆಗುತ್ತೆ. ಲೈಕ್ ಹೌ ವಿ ಸೇ ಕಾದು ತಿನ್ನೋ ಹಣ್ಣು ತುಂಬಾ ರುಚಿ ಇರುತ್ತೆ ಅಂತ ಹೇಳ್ತೀವಲ್ಲ. ಸೊ ನಿಮಗ್ ಸ್ಲೋ ಆಗಿ ಬಂದ್ರು ದಟ್ ರಿಸಲ್ಟ್ ಇಸ್ ಸಸ್ಟೈನಬಲ್ ರಿಸಲ್ಟ್. ಸೊ ಜಸ್ಟ್ ಕೀಪ್ ವರ್ಕಿಂಗ್ ಆನ್ ಇಟ್. ಎಲ್ಲೂ ಸ್ಟಾಪ್ ಮಾಡಬೇಡಿ. ಓಕೆ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಪ್ಪ ಮಾಡೋದನ್ನ ಅಂತ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಕೀಪ್ ವರ್ಕಿಂಗ್ ಆನ್ ಇಟ್ ಎವ್ರಿ ಸಿಂಗಲ್ ಡೇ. ಡೆಫಿನೆಟ್ಲಿ ರಿಸಲ್ಟ್ಸ್ ಬರುತ್ತೆ.